ಫಸ್ಟ್ PUC ಕನ್ನಡ ಯೂನಿಟ್ ಟೆಸ್ಟ್ ಅಥವಾ ಘಟಕ ಪರೀಕ್ಷೆ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ತಿಳ್ಕೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ವಿಡಿಯೋ ಒಂದ್ಸರಿ ನೋಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಪ್ರಥಮ PUC ಕನ್ನಡ ಘಟಕ ಪರೀಕ್ಷೆ ಅಥವಾ ಯೂನಿಟ್ ಟೆಸ್ಟ್ ಅಂತ ಹೇಳ್ಬೋದು. ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಒಳಗೊಂಡಿದೆ. ಉತ್ತರ ಕೂಡ ಹೇಳುತ್ತೇನೆ. ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಕೊಳ್ಳಿ, ಉತ್ತರ ಒಳಗೊಂಡಿರುತ್ತದೆ. ಮೊದಲನೇ ಪ್ರಶ್ನೆ, ರಣರಂಗದಲ್ಲಿ ನಡೆದು ಹೋಗುವಾಗ ದುರ್ಯೋಧನ ಯಾರ ಹೆಗಲವನ್ನು ಆಶ್ರಯಿಸಿದನು? ಆಪ್ಷನ್ ಅ ಅಶ್ವತ್ಥಾಮ, ಆಪ್ಷನ್ ಅ ಬಲರಾಮ, ಆಪ್ಷನ್ ಇ ಸಂಜಯ್, ಆಪ್ಷನ್ ಇ ಧೃತರಾಷ್ಟ್ರ. ಇದರ ಉತ್ತರ ಆಪ್ಷನ್ ಇ ಸಂಜಯ್. ಚಕ್ರವ್ಯೂಹ ರಚಿಸಿದವರು? ಆಪ್ಷನ್ ಅ ಕೃಪಾಚಾರ್ಯ, ದ್ರೋಣಾಚಾರ್ಯ, ವಿದುರ, ಭೀಷ್ಮಾಚಾರ್ಯ. ಇದರ ಉತ್ತರ ಆಪ್ಷನ್ ಅ ದ್ರೋಣಾಚಾರ್ಯ. ಮೂರನೇ ಪ್ರಶ್ನೆ, ಜನಕಂಗೆ ಜಲಾಂಜಲಿಯಂ ತನುಭವಂ ಕೂಡಿಚುತ್ತಂ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವುದು? ಆಪ್ಷನ್ ಅ ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಆಪ್ಷನ್ ಅ ಸಹೋದರ ಅಣ್ಣನಿಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಆಪ್ಷನ್ ಇ ತಂದೆ ಮಗನಿಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಆಪ್ಷನ್ ಇ ಯಾರು ಯಾರಿಗೆ ಬೇಕಾದರೂ ಅಂತಿಮ ಗೌರವ ಸಲ್ಲಿಸಬಹುದು. ಇದರ ಉತ್ತರ ಆಪ್ಷನ್ ಅ ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ. ನಾಲ್ಕನೇ ಪ್ರಶ್ನೆ, ಗಾಂಧಿ ಮತ್ತು ನಿಂಗಮ್ಮ ಹೊತ್ತು ಮೂಡುವುದಕ್ಕಿಂತ ಮುಂಚೆ ಬಂದು ಕಾಯ್ತಿದ್ದ ಪೊಲೀಸ್ ಠಾಣೆಯಲ್ಲಿ? ಆಪ್ಷನ್ ಅ ಪೋಸ್ಟ್ ಆಫೀಸಿನಲ್ಲಿ, ಆಪ್ಷನ್ ಇ ಆಸ್ಪತ್ರೆಯಲ್ಲಿ, ಆಪ್ಷನ್ ಇ ಸ್ಕೂಲಿನಲ್ಲಿ. ಇದರ ಉತ್ತರ ಆಪ್ಷನ್ ಇ ಆಸ್ಪತ್ರೆಯಲ್ಲಿ. ವೈದ್ಯ ಕಾರ್ಯ ಜ್ಞಾಪಕಕ್ಕೆ ಬಂದದ್ದು ಏನು? ಆಪ್ಷನ್ ಅ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳ ಶ್ರೀಮಂತ ವರ್ಗಕ್ಕೆ ಸೇರಿದವರು ಎಂಬುದು, ಆಪ್ಷನ್ ಅ ತನ್ನ ಮುಂದೆ ನಿಂತಿರುವಂಥ ವ್ಯಕ್ತಿಗಳು ಬಡ ವರ್ಗಕ್ಕೆ ಸೇರಿದವರು ಎಂಬುದು, ಆಪ್ಷನ್ ಇ ತನ್ನ ಮುಂದೆ ನಿಂತಿರುವಂಥ ವ್ಯಕ್ತಿಗಳು ತನ್ನಂತೆ ಒಳ್ಳೆಯ ಮನುಷ್ಯರು ಎಂಬುದು, ಆಪ್ಷನ್ ಇ ತನ್ನ ಮುಂದೆ ನಿಂತಿರುವಂಥ ವ್ಯಕ್ತಿಗಳು ತನ್ನಂತೆ ಮನುಷ್ಯನ ವರ್ಗಕ್ಕೆ ಸೇರಿದವರು ಎಂಬುದು. ಇದರ ಉತ್ತರ ಆಪ್ಷನ್ ಇ ತನ್ನ ಮುಂದೆ ನಿಂತಿರುವಂಥ ವ್ಯಕ್ತಿಗಳು ತನ್ನಂತೆ ಒಳ್ಳೆಯ ಮನುಷ್ಯರು ಎಂಬುದು. ಬೋಳೆಶಂಕರನ ಊರು? ಆಪ್ಷನ್ ಅ ಕೈಲಾಸಪುರ, ಶಿವಾಪುರ, ದೇವಾಪುರ, ಜಯಪುರ. ಇದು ಪ್ರಶ್ನೆ ಉತ್ತರ ಫಸ್ಟ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ. ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಬೋಳೆಶಂಕರನ ಅಣ್ಣ ಅತ್ತಿಯರಿಗೆ ಉಂಟಾದ ಆಸೆ ಇದು? ಮನೆಯಿಂದ ನೆಗೆಯುವುದು, ಮರದಿಂದ ನೆಗೆಯುವುದು, ಬೆಟ್ಟದಿಂದ ನೆಗೆಯುವುದು, ನದಿಯ ದಂಡದಿಂದ ನೆಗೆಯುವುದು. ಇದರ ಉತ್ತರ ಆಪ್ಷನ್ ಇ ಬೆಟ್ಟ ನತ್ತಿಯಿಂದ ನೆಗೆಯುವುದು. ಬಿಟ್ಟ ಸ್ಥಳಗಳು? ವೈದ್ಯಕಾರಿ ಇಲ್ಲಿವರೆಗೆ ಈ ರೀತಿ ಡ್ಯಾಶ್ ಡ್ಯಾಶ್ ನಾನು ಕಂಡಿರಲಿಲ್ಲ. ಮೊಮ್ಮಗನ ಅಂಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಡ್ಯಾಶ್ ಮನೆಗೆ ಹೋದನು. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? ಈಗ ಇಂಪಾರ್ಟೆಂಟ್ ಪ್ರಶ್ನೆಗಳು. ಯಾವುದಾದರೂ ಒಂದು ಪ್ರಶ್ನೆಗಳ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ದುರ್ಯೋಧನ ತನ್ನ ಮಗ ಶವವನ್ನು ಕಂಡು ಹೇಗೆ ವ್ಯಕ್ತಪಡುತ್ತಾನೆ? ದುರ್ಯೋಧನ ತನ್ನ ಕರ್ಣ ದಾನಗುಣಗಳನ್ನು ಹೇಗೆ ಕೊಂಡಾಡಿದ್ದಾನೆ? ವೈದ್ಯಕಾರಿ ಹುಡುಗನ ನೋಡಿ ಏನೆಂದು ಕುಪಿಚೇಷ್ಟೆ ಮಾಡಿದ? ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಬೆಟ್ಟದ ಮೇಲಿನ ದೇವತೆಗಳು ಬೋಳೆಶಂಕರನ ಅಣ್ಣ ಅತ್ತಿಯರಿಗೆ ಹೇಗೆ ಕಾಣಿಸುತ್ತದೆ? ಸಾವುಕಾರಣ್ಣ ತನ್ನ ಸಹೋದರಿಗೆ ಆಸ್ತಿ ಹೇಗೆ ಹಂಚಿದ? ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ಎನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಕೇಳಬಹುದು. ಸೊ ಸಂದರ್ಭಗಳ ಸಾರಾಂಶ ಕೂಡ ನೋಡುವುದು ಈ ರೀತಿ ಒಳಗೊಂಡಿದೆ. ಯಾರು? ಪೀನಕಪಾಣಿ ಎಂದರೆ ಯಾರು? ದ್ರೋಣಾಚಾರ್ಯರ ಸಾವಿನ ಬಗ್ಗೆ ದುರ್ಯೋಧನನು ನಿಲುವೇನು? ಬೋಳೆಶಂಕರ ಮತ್ತು ಅವನ ಅಣ್ಣಂದಿಯರನ್ನು ಭಾಗವತ ಹೇಗೆ ಪರಿಚಯಿಸುತ್ತಾರೆ? ಈ ರೀತಿ ಪ್ರಶ್ನೆ ಒಳಗೊಂಡಿದೆ. ಈಗ ಗ್ರಾಮರ್ ನೋಡಿಕೊಳ್ಳೋಣ. 2 ಪದಗಳಿಗೆ ಸಮಾನಾರ್ಥಕ ಬರೆಯಿರಿ. ಅಗ್ನಿ, ಕಡಲ, ಗಜ. 2 ಪದಗಳ ತದ್ಭವ ರೂಪ ಬರೆಯಿರಿ. ಆಕಾಶ, ತ್ಯಾಗ, ಮುಖ. ಯಾವುದಾದರೂ 2 ಅನ್ಯ ದೇಶಗಳ ಪದಗಳನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಫಸ್ಟ್ PUC ಕನ್ನಡ ಯೂನಿಟ್ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ಮತ್ತು ಉತ್ತರಗಳು ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಿ. ಸೊ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು. ಧನ್ಯವಾದಗಳು.